ಶಾಂತಿ ಮಂತ್ರ ಒಟ್ಟಾಗಿ ಹೇಳೋಣ. ಓಂ ಸಹನಾವವತು ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಸಾಮರಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಎರಡೂ ಹಸ್ತಗಳನ್ನು ಘರ್ಷಣೆ ಮಾಡುವುದಕ್ಕೆ ಆರಂಭ ಮಾಡಿ ವೇಗವಾಗಿ ರಭಸವಾಗಿ ಶಾಖ ಬರುವಂತೆ ಬಿಸಿ ಏರುವಂತೆ ಅಂಗೈಗಳನ್ನು ಒಂದಕ್ಕೊಂದಕ್ಕೆ ಉಜ್ಜಿ ತಿಕ್ಕಿ ಬಿಸಿಯಾದ ಹಸ್ತಗಳನ್ನು ಬಟ್ಟಲಾಕೃತಿ ಮಾಡಿ ಕಣ್ಣಿನ ಹೊರಭಾಗವನ್ನು ಮುಚ್ಚಿ ಅಂಗೈಗಳಿಂದ ಕಣ್ಣಿನ ಭಾಗಕ್ಕೆ ಶಾಖ ಕೊಡಿ. ಮುಖಭಾಗವನ್ನು ಒರೆಸಿಕೊಳ್ಳಿ. ಹಣೆ, ಕಿವಿ, ಗಲ್ಲ, ಕೆನ್ನೆ, ಕಣ್ಣು, ಮೂಗು, ತುಟಿ, ಗದ್ದ, ಕತ್ತಿನ ಭಾಗಗಳನ್ನು ಸವರಿ ಮುಖಭಾಗವನ್ನು ಒರೆಸಿಕೊಳ್ಳಿ. ಕಣ್ಣಿನ ರೆಪ್ಪೆಗಳನ್ನು ಸವರಿಕೊಳ್ಳಿ. ಕೈಗಳನ್ನು ಕೆಳಗಿಳಿಸಿ ರೆಪ್ಪೆಗಳನ್ನು ಪಿಳಿ 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 ಪಿಳಿಸುತ್ತಾ ಕಣ್ಣುಗಳನ್ನು ತೆರೆದು ಕೆಳಗೆ ನೋಡಿ ವಿಶ್ರಾಂತಿ, ರಿಲ್ಯಾಕ್ಸ್. ಆತ್ಮೀಯ ವೀಕ್ಷಕರೇ, ಆಯುಷ್ ವಾಹಿನಿಯ ಯೋಗ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ಡಯಾಬಿಟಿಸ್ ಅಥವಾ ಮಧುಮೇಹ, ಸಕ್ಕರೆ ಕಾಯಿಲೆ ಬಗ್ಗೆ ಯೋಗ ಅಭ್ಯಾಸ ಸಾಧನೆಯಲ್ಲಿ ನಾವು ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ವಿಷಯದಲ್ಲಿ ಒಂದಷ್ಟು ಮಾಹಿತಿಯೊಂದಿಗೆ ಯೋಗ ಅಭ್ಯಾಸದಲ್ಲಿ ಯೋಗ ಚಿಕಿತ್ಸಾ ಅಭ್ಯಾಸಗಳು, ಸರಳ ಅಭ್ಯಾಸ ಕ್ರಮಗಳನ್ನು ನಿಮಗೆಲ್ಲರಿಗೂ ಪ್ರಸ್ತುತಿಪಡಿಸ್ತಾ ಇದ್ದೇವೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಎಲ್ಲರೂ ಯೋಗ ಸಾಧನೆಯ ಮೂಲಕ ಆ ಒಂದು ಕೆಟ್ಟ ಹೆಸರಿನಿಂದ ಹೊರಬರೋಣ. ಆ ಒಂದು ಸಾಧನೆಯಲ್ಲಿ ನಾವೆಲ್ಲರೂ ಆರೋಗ್ಯವಂತರಾಗುವುದಕ್ಕೆ ಪ್ರಯತ್ನ ಮಾಡೋಣ. ಈಗಾಗಲೇ ನಿಮಗೆಲ್ಲರಿಗೂ ವೈಜ್ಞಾನಿಕವಾಗಿ ತಿಳಿದಿರುವಂತೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್, ಮಧುಮೇಹ ಈ ಒಂದು ರೋಗ ಇವತ್ತಿನ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳನ್ನು ಮತ್ತು ರೋಗದಿಂದ ಉಂಟಾಗುತ್ತಿರುವಂತಹ ಅನೇಕ ಇತರೆ ರೋಗಗಳನ್ನು ಹೆಚ್ಚಿಸುತ್ತಾ ಇದೆ. ಈಗ ಸಕ್ಕರೆ ಕಾಯಿಲೆ ಬಂದರೆ ಸಾಧಾರಣವಾಗಿ ರಕ್ತದೊತ್ತಡ ಆರಂಭವಾಗುತ್ತೆ, ಚರ್ಮ ರೋಗಗಳು ಕಾಣಿಸ್ಕೊಳ್ಳುತ್ತೆ, ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಕೀಲುಗಳ ಸಂಧಿಯ ತೊಂದರೆ ಕಾಣಿಸ್ಕೊಳ್ಳುತ್ತೆ, ಗುಪ್ತಾಂಗಗಳ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಪ್ರತಿನಿತ್ಯದ ಜೀವನದಲ್ಲಿ ಆಹಾರ ಸೇವನೆಗೆ ತೊಂದರೆ ಆಗ್ತದೆ, ನಿತ್ಯದ ಬದುಕಿಗೆ ಕಷ್ಟ ಆಗ್ತದೆ, ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗ್ತದೆ. ಇವೆಲ್ಲವನ್ನು ಮೀರಿ ಮೂತ್ರಪಿಂಡದ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಾಪ್ಯದಲ್ಲಿ ಮೊದಲು ಸಕ್ಕರೆ ಕಾಯಿಲೆ ಕಾಣಿಸ್ಕೊಳ್ತಾ ಇದ್ದುದು ಸಾಮಾನ್ಯವಾಗಿತ್ತು. ಆದರೆ ಇತ್ತೀಚೆಗೆ ಪುಟ್ಟ ಪುಟ್ಟ ಮಕ್ಕಳಲ್ಲೂ ಕೂಡ, ಹರೆಯದ ಯುವಕ ಯುವತಿಯರಲ್ಲೂ ಕೂಡ, ಮಧ್ಯವಯಸ್ಕರಲ್ಲೂ ಕೂಡ ಮಧುಮೇಹ ಹೆಚ್ಚಾಗ್ತಾ ಇದೆ. ಯೋಗ ಸಾಧನೆಯ ಮೂಲಕ ಆರೋಗ್ಯ ಸುಧಾರಣೆಯನ್ನು ಮಾಡೋದರ ಜೊತೆಗೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡೋಣ. ಜೊತೆಗೆ ಸಕ್ಕರೆ ಕಾಯಿಲೆಯಿಂದ ಜೊತೆಯಾಗಿ ಬರುವಂತಹ ರಕ್ತದೊತ್ತಡ, ಕೀಲು ಸಂಧಿವಾತಗಳ ತೊಂದರೆ, ಚರ್ಮ ರೋಗದ ತೊಂದರೆ, ಗುಪ್ತಾಂಗಗಳ ಸಮಸ್ಯೆ, ಕಣ್ಣಿನ ದೋಷಗಳು ಮತ್ತು ಮೂತ್ರಪಿಂಡದ ಸಮಸ್ಯೆಗಳಿಂದ ಮುಕ್ತರಾಗೋಣ, ಆರೋಗ್ಯವಂತರಾಗೋಣ. ಮತ್ತೊಮ್ಮೆ ಸಾಧನೆಯ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ, ಅಭ್ಯಾಸ ಮಾರ್ಗಕ್ಕೆ ನಾವೆಲ್ಲರೂ ಮುಂದುವರಿಯೋಣ. ಯೋಗ ಚಿಕಿತ್ಸಾ ಕಾರ್ಯಕ್ರಮದಲ್ಲಿ ನಾವು ಈ ದಿನ ಮಧುಮೇಹ, ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಈ ಸಮಸ್ಯೆಗೆ ಪರಿಹಾರವಾಗಿ ಯೋಗ ಸಾಧನೆಯಲ್ಲಿ ವಿಶೇಷವಾಗಿ ವೈಜ್ಞಾನಿಕವಾಗಿ ಸಂಶೋಧನೆಯ ಮೂಲಕ ಅನೇಕ ವರ್ಷಗಳ ಫಲವಾಗಿ ಗುರುತಿಸಿಕೊಂಡಿರುವಂತಹ ಅನೇಕ
ಯೋಗಾಭ್ಯಾಸ ಕ್ರಮಗಳನ್ನು, ಸೂಕ್ಷ್ಮ ವ್ಯಾಯಾಮಗಳನ್ನು ನಾವೀಗ ಸಾಧನೆ ಮಾಡುವುದಕ್ಕೆ ಸಿದ್ಧವಾಗೋಣ. ಆರಂಭದಲ್ಲಿ ಸಕ್ಕರೆ ಕಾಯಿಲೆಗೆ ಕೀಲುಗಳ ಮತ್ತು ನರಗಳ ದೌರ್ಬಲ್ಯವನ್ನು ಸರಿಪಡಿಸಿಕೊಂಡು ಅಭ್ಯಾಸಕ್ಕೆ ಮುಂದುವರಿಯೋದಕ್ಕೆ ಬೇಕಾದಂತಹ ವಿಶೇಷ ಸೂಕ್ಷ್ಮ ವ್ಯಾಯಾಮಗಳು. ಆರಂಭ ಪಾದ ಭಾಗದಿಂದ. ಮೊದಲಿಗೆ ಎರಡೂ ಪಾದಗಳನ್ನು ಬಲ ಎಡ ಚಲಿಸುವ ಕ್ರಮಕ್ಕೆ ಮುಂದುವರಿಯೋಣ. ಈಗ ನಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪಾದಗಳ ಚಲನೆ, ಫುಟ್ ಮೂಮೆಂಟ್, ಬಲ ಎಡ ಚಲನೆ, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ಬಲ ಎಡ, ಬಲ ಎಡ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಹೀಗೆ ಪಾದವನ್ನು ಚಲನೆ ಮಾಡ್ತಾ ಇರುವಾಗ ನರ್ವ್ ಆ್ಯಂಡ್ ಪ್ರಾಬ್ಲಮ್ಸ್ಗಳು, ಸಕ್ಕರೆ ಕಾಯಿಲೆಯಲ್ಲಿ ಬರುವಂತಹ ನರ ದೌರ್ಬಲ್ಯಗಳು ಕಡಿಮೆ ಆಗಲಿಕ್ಕೆ ಆರಂಭವಾಗ್ತದೆ. ಪಾದದ ಭಾಗದಲ್ಲಿ ಆಗುವಂತಹ ಹುಣ್ಣುಗಳು ಅಥವಾ ರೊಣಗಳು, ಗ್ಯಾಂಗ್ರೀನ್ ಅಂತ ಹೇಳ್ತೀವಿ, ಆ ಸಮಸ್ಯೆಗಳಿಗೆ ಮತ್ತು ನರ ದೌರ್ಬಲ್ಯಕ್ಕೆ, ಪಾದದ ಉರಿ ಬರುವ ತೊಂದರೆಗೆ ಚಿಕಿತ್ಸೆ ಆಗೋದಕ್ಕೆ ಆರಂಭವಾಗುತ್ತೆ. ಹೀಗೆ ಹಂತ ಹಂತವಾಗಿ ಒಂದೊಂದೇ ಕೀಲು ಸಂದುಗಳನ್ನು, ಮೂಳೆಗಳನ್ನು, ಪಾದದ ಅಂಗಾಂಗ ಅವಯವಗಳನ್ನು ಮತ್ತು ಮಾಂಸಖಂಡಗಳನ್ನು ಚಲನೆ ಮಾಡ್ತಾ ನಾವು ಚಿಕಿತ್ಸೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಮೊದಲನೇ ಹಂತವಾಗಿ ಎರಡೂ ಪಾದಗಳ ಚಲನೆ. ಈ ರೀತಿ ಕನಿಷ್ಠ 25 ಚಲನೆಗಳನ್ನು ಮಾಡಿ ನಂತರ ಮುಂದಿನ ಹಂತಕ್ಕೆ ಹೋಗೋಣ. ವಿಶ್ರಾಂತಿ. 25 ಚಲನೆಗಳ ನಂತರ ಪಾದದಲ್ಲಾದ ಅನುಭವ ಬದಲಾವಣೆಗಳನ್ನು ಗುರುತಿಸಿಕೊಂಡು ಮತ್ತೆ ಮುಂದಿನ ಹಂತಕ್ಕೆ ಸಿದ್ಧರಾಗೋಣ. ಎರಡೂ ಪಾದಗಳನ್ನೆತ್ತುವ ಕ್ರಮ. ಹಿಮ್ಮಡಿಗಳನ್ನು ಎತ್ತುತ್ತಾ ಪಾದಗಳ ಚಲನೆ. ಹೀಲ್ ರೈಸ್, ಅಪ್ ಡೌನ್, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಅಪ್ ಡೌನ್, ಅಪ್ ಡೌನ್, ಮೇಲೆ ಕೆಳಗೆ. ಹೀಗೆ ಪಾದಗಳನ್ನು ಎರಡನ್ನು ಒಟ್ಟಾಗಿ ಎತ್ತುವಾಗ ನರ್ವ್ ಆ್ಯಂಡ್ ಪ್ರಾಬ್ಲಮ್ಗಳು, ನರದ ಕೊನೆಯ ಭಾಗದ ಸಮಸ್ಯೆಗಳು, ನ್ಯೂರೋಪತಿ ಅಂತ ಏನು ಹೇಳ್ತೀವಿ, ಸಕ್ಕರೆ ಕಾಯಿಲೆಯಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ತೊಂದರೆ, ನರಗಳ ಸೆಳೆತ, ನರಗಳ ದುರ್ಬಲತೆ ಮತ್ತು ಪಾದದ ಉರಿ ಮತ್ತು ಪಾದಗಳಲ್ಲಿ ಹುಣ್ಣುಗಳಾಗುವಂಥ ಸಮಸ್ಯೆಗಳಿಂದ ಮುಕ್ತರಾಗೋದರ ಜೊತೆಗೆ ಪಾದದಲ್ಲಿ ಅಸಮತೋಲನತೆ ಅಥವಾ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ಕನಿಷ್ಠ 25 ಚಲನೆಗಳನ್ನು ಮಾಡೋದ್ರ ಮೂಲಕ ಸಾಧನೆಯನ್ನು ಮುಂದುವರಿಸಿ ಲಾಭವನ್ನು ಗಳಿಸ್ಕೊಳ್ತಾ ಮತ್ತೆ ಮಾಂಸಖಂಡಗಳಿಗೆ, ಕೀಲುಗಳಿಗೆ, ಕೀಲು ಸಂಧಿಗಳಿಗೆ, ನರನಾಡಿಗಳಿಗೆ, ಮಾಂಸಖಂಡಗಳಿಗೆ ಶಕ್ತಿಯನ್ನು ತುಂಬಿಕೊಳ್ತಾ ಸಕ್ಕರೆ ಕಾಯಿಲೆಯ ಹತೋಟಿಗೆ ಲಾಭಕಾರಿ ಅಭ್ಯಾಸಗಳನ್ನು ಹಂತ ಹಂತವಾಗಿ ಮುಂದುವರಿಸೋಣ. ಈಗ ವಿಶ್ರಾಂತಿ. ವಿಶ್ರಾಂತಿಯ ಸಮಯದಲ್ಲಿ ಅಭ್ಯಾಸದಿಂದ ಉಂಟಾದ ಪ್ರಭಾವ, ಪರಿಣಾಮಗಳನ್ನು ಗುರುತಿಸಿಕೊಳ್ತಾ ಮತ್ತೆ ಮುಂದಿನ ಹೆಜ್ಜೆಗೆ ಹೋಗೋಣ. ಮುಂದಿನ ಹಂತದಲ್ಲಿ ಪಾದಗಳ ಚಲನೆ. ಅಂಗೈಗಳು ಸೊಂಟಕ್ಕಿರಿಸಿ ಬಲಗಾಲನ್ನು ಮುಂದಕ್ಕೆ ಚಾಚಿ, ಬಲಪಾದ ಮುಂದೆ ಚಾಚಿದಾಗ ನಿಮಗೆ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಚಟುವಟಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಹಾಗಾದಾಗ ತಾವೆಲ್ಲರೂ ಗೋಡೆಯ ಸಹಾಯದಿಂದ ಅಥವಾ ಒಂದು ಕುರ್ಚಿಯನ್ನು ಹಿಡಿದುಕೊಂಡು ಅಭ್ಯಾಸವನ್ನು ಕೂಡ ಮಾಡಬಹುದು. ಪಾದ ಚಲನೆ ಮೇಲೆ ಕೆಳಗೆ, ಅಪ್ ಡೌನ್ ಮೂಮೆಂಟ್ಸ್ ಆಫ್ ಫುಟ್ ರೀಜನ್, ಅಪ್ ಡೌನ್, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಹೀಗೆ ಕನಿಷ್ಠ 10 ಚಲನೆಗಳನ್ನು ಮುಂದುವರಿಸಿದಾಗ ಪಾದಗಳಲ್ಲಿ ಅಸಮತೋಲನತೆ ಹತೋಟಿಯೂ ಕೂಡ ಆಗುತ್ತೆ ಮತ್ತು ಶರೀರದ ಅಸಮತೋಲನೆ ಕೂಡ ಕಡಿಮೆ ಆಗ್ತದೆ. ಜೊತೆಗೆ ಪಾದಗಳ ಕೀಲುಗಳಲ್ಲಿ ಶಕ್ತಿ ತುಂಬಿಕೊಂಡು ನ್ಯೂರೋಪತಿ ಸಮಸ್ಯೆಗಳಿಂದ ಮತ್ತು ಸಕ್ಕರೆ ಕಾಯಿಲೆಯಿಂದ ಉಂಟಾಗುವ ಪಾದಗಳ ಉರಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. 10 ಚಲನೆಗಳ ನಂತರ ವಿಶ್ರಾಂತಿಗೆ ಬಂದು ವಿಶ್ರಾಂತಿ ಸ್ಥಿತಿಯಲ್ಲಿ ಒಂದು ಕ್ಷಣ ನಿಂತುಕೊಂಡು ಮತ್ತೆ ಮುಂದುವರಿಯೋಣ ಎಡಪಾದದ ಚಲನೆಯೊಂದಿಗೆ. ಅಂಗೈಗಳು ಸೊಂಟಕ್ಕೆ, ಎಡಪಾದವನ್ನು ಮುಂದಕ್ಕೆ ಚಾಚಿ, ಎಡಪಾದ ಮೇಲೆ ಕೆಳಗೆ,
ಮೇಲೆ ಕೆಳಗೆ, ಅಪ್ ಡೌನ್. ವಯಸ್ಕರಾಗಿರುವವರು ಮತ್ತು ಬೇರೆ ಬೇರೆ ಕಾರಣಗಳಿಂದ ದುರ್ಬಲವಾಗಿರುವವರು, ನೀವು ನಿಮ್ಮ ಶರೀರದ ಸಮತೋಲನತೆ ಕಾಯ್ದುಕೊಳ್ಳಲಿಕ್ಕೆ ಕಷ್ಟವಾದರೆ ಈ ಅಭ್ಯಾಸಗಳನ್ನು ಗೋಡೆಗೆ ಹೊರಗೆ ಮಾಡಿಕೊಳ್ಳಿ, ಅಥವಾ ಒಂದು ಕುರ್ಚಿಯನ್ನು ಹಿಡಿದುಕೊಂಡು ಅಭ್ಯಾಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಮಾಡುವಾಗ ನಿಮ್ಮ ಪಾದಗಳ ಕೀಲುಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಅಂಗಾಂಗಗಳಲ್ಲಿ, ಪಾದದ ಕೆಳಭಾಗ ಅಂಗಾಲುಗಳಲ್ಲಿ ಉಂಟಾಗುವ ಎಳೆತ, ಸೆಳೆತ, ಬಿಗಿತ, ಒತ್ತಡ, ನೋವು ಗುರುತಿಸ್ಕೊಳ್ಳಿ. ಇಲ್ಲಿ ಪ್ರಚೋದನೆ ಮತ್ತು ವಿಶ್ರಾಂತಿ ಅಂದರೆ ಪ್ರತಿ ಭಾಗದ ಚಲನೆಯನ್ನು ಮಾಡುವಾಗ ಆಯಾ ಭಾಗದ ಕೀಲುಗಳು, ಮೂಳೆಗಳು, ನರಗಳು, ಮಾಂಸಖಂಡಗಳು, ಸ್ನಾಯುಗಳು ಚಟುವಟಿಕೆಯಲ್ಲಿ ಏನೆಲ್ಲ ಒತ್ತಡಕ್ಕೆ ಒಳಗಾಗ್ತವೆ, ಆ ಒತ್ತಡದಿಂದ ನೋವಾಗ್ತದೆ, ಅದು ನಿಮ್ಮ ಇರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ. ಈ ರೀತಿ ಚಲನೆಗಳನ್ನು ಮಾಡ್ತಾ, ವಿಶ್ರಾಂತಿಯನ್ನು ಮಾಡ್ತಾ ಆರೋಗ್ಯ ಸುಧಾರಣೆಗೆ ಬೇಕಾದ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡ್ತಾ ಮುಂದುವರಿಯೋಣ. ಈಗ ಅಂಗೈಗಳು ಸೊಂಟಕ್ಕೆ, ಬಲಗಾಲು ಮುಂದೆ, ಬಲಪಾದ ಬಲ ಎಡ ಚಲನೆ, ರೈಟ್ ಫುಟ್ ರೈಟ್ ಲೆಫ್ಟ್ ಮೂಮೆಂಟ್. ಬಲಪಾದವನ್ನು ಬಲಕ್ಕೆ ಎಡಕ್ಕೆ ಚಲನೆ ಮಾಡಿ. ಪಾದ ಚಲನೆ ಮಾಡುವಾಗ ಮತ್ತೆ ನಿಮಗೆ ಅಸಮತೋಲನತೆ ಆದರೆ ಸಹಾಯವನ್ನು ಇರಿಸಿಕೊಂಡು ಅಭ್ಯಾಸ ಮಾಡಿ. ರೈಟ್ ಲೆಫ್ಟ್, ಬಲ ಎಡ, ರೈಟ್ ಲೆಫ್ಟ್, ಬಲ ಎಡ, ಬಲ ಎಡ. ಪಾದಗಳನ್ನು ಹೀಗೆ ಕನಿಷ್ಠ 10 ಚಲನೆಗಳನ್ನು ಸೂಕ್ಷ್ಮವಾಗಿ ಮಾಡ್ತಾ ಬನ್ನಿ. ಹಾಗೆ ಮಾಡುವಾಗ ಪ್ರತಿ ಹಂತದಲ್ಲೂ ನಿಮ್ಮ ಮೂಳೆಗಳಿಗೆ, ನಿಮ್ಮ ಕೀಲುಗಳಿಗೆ, ನಿಮ್ಮ ನರಗಳಿಗೆ, ನಿಮ್ಮ ಮಾಂಸಖಂಡಗಳಿಗೆ, ನಿಮ್ಮ ಅಂಗಾಲುಗಳಲ್ಲಿ, ನಿಮ್ಮ ಪಾದದ ಬೆರಳುಗಳಲ್ಲಿ ಮತ್ತು ಚರ್ಮದಲ್ಲಿ ಆಗುವ ಎಳೆತ, ಸೆಳೆತ, ಬಿಗಿತ, ಒತ್ತಡವನ್ನು ಗುರುತಿಸ್ಕೊಳ್ತಾ ಸಾಧನೆ ಮಾಡಿ ಮತ್ತೆ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಹಾಗೆ ಪ್ರತಿ ಹಂತದಲ್ಲೂ ನಿಮ್ಮ ನಿಮ್ಮ ದೇಹದಲ್ಲಾಗುವ ಅನುಭವಗಳೊಂದಿಗೆ ನಿಮ್ಮ ಮನಸ್ಸು ಏಕಾಗ್ರತೆಯ ಸ್ಥಿತಿಯನ್ನು ತಲುಪಬೇಕು. ಈಗ ಮತ್ತೆ ಮುಂದಿನ ಹಂತಕ್ಕೆ ಹೋಗೋಣ. ಅಂಗಾಲುಗಳು ಚಲನೆ, ಅಂಗೈಗಳು ಸೊಂಟಕ್ಕೆ, ಎಡಗಾಲನ್ನು ಮುಂದೆ ಚಾಚಿ, ಎಡಪಾದ ಬಲ ಎಡ, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ಬಲ ಎಡ, ಬಲ ಎಡ. ಪಾದ ಚಲನೆ ನಿರಂತರವಾಗಿ ಕನಿಷ್ಠ 10 ಬಾರಿ ಮುಂದುವರಿಸಿದಾಗ ಆ ಪಾದಗಳ ಚಲನೆಯಲ್ಲಿ ಉಂಟಾಗುವ ಕೀಲುಗಳ, ಮೂಳೆಗಳ, ಮಾಂಸಖಂಡಗಳ, ನರಗಳ, ಸ್ನಾಯುಗಳ ಮತ್ತು ಪಾದದಲ್ಲಿ, ಅಂಗಾಲಿನಲ್ಲಿ, ಬೆರಳುಗಳಲ್ಲಿ ಉಂಟಾಗುವ ಪ್ರಚೋದನೆಯನ್ನು ಗುರುತಿಸಿಕೊಳ್ಳಿ. ಆ ಪ್ರಚೋದನೆಯ ಪ್ರಭಾವ ನರಗಳ ದೌರ್ಬಲ್ಯತೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ಪಾದದಲ್ಲಿ ಶಕ್ತಿಯನ್ನು ತುಂಬುತ್ತೆ. ಜೊತೆಗೆ ನರ ದೌರ್ಬಲ್ಯಗಳು ಕಡಿಮೆ ಆಗುವಾಗ ನಿಮ್ಮ ಸಕ್ಕರೆ ಕಾಯಿಲೆಯಿಂದ ಉಂಟಾಗುವ ಪಾದದ ಸಮಸ್ಯೆಗಳು ಸರಿ ಹೋಗಲಿಕ್ಕೆ ಸಹಾಯಕವಾಗುತ್ತೆ. ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಮುಂದಿನ ಹಂತಕ್ಕೆ ಮುಂದುವರಿಯೋಣ. ಅಂಗೈಗಳು ಸೊಂಟಕ್ಕೆ, ಬಲಗಾಲನ್ನು ಮುಂದೆ ಚಾಚಿ, ಬಲಪಾದ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಸುತ್ತಿಸುವಿಕೆ, ರೈಟ್ ಫುಟ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಪಾದಗಳನ್ನು ನಿಧಾನವಾಗಿ ನಿಧಾನವಾಗಿ ಚಲನೆ ಮಾಡ್ತಾ ಹೋದರೆ ಆ ಚಲನೆ ಮಾಡುವಾಗ ಪಾದದ ಕೀಲುಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಬೆರಳುಗಳಲ್ಲಿ ನಿರಂತರ ಚಲನೆಯ ಪ್ರಭಾವ. ಕನಿಷ್ಠ 10 ಸುತ್ತಿನ ಚಲನೆ ಪ್ರದಕ್ಷಿಣೆ ಮತ್ತು 10 ಸುತ್ತಿನ ಚಲನೆ ಅಪ್ರದಕ್ಷಿಣೆ ಮುಂದುವರಿದಂತೆ ಪಾದಗಳ ನರಗಳ ದುರ್ಬಲತೆ ಕಡಿಮೆ ಆಗೋದ್ರ ಜೊತೆಗೆ ಪಾದದ ಉರಿ, ಪಾದದ ಬೆರಳುಗಳಲ್ಲಿ ಉಂಟಾಗುವ ಅಥವಾ ಪಾದದಲ್ಲಿ ಅಥವಾ ಪಾದದ ಮೇಲ್ಭಾಗದಲ್ಲಿ ಉಂಟಾಗುವ ವ್ರಣಗಳು, ಗ್ಯಾಂಗ್ರೀನ್ ಅಂಥ ಸಮಸ್ಯೆಗಳನ್ನು ಕೂಡ ಹತೋಟಿ ಮಾಡಲಿಕ್ಕೆ ಅನುಕೂಲವಾಗ್ತದೆ. ವಿಶ್ರಾಂತಿಯ ನಂತರ ಮತ್ತೆ ಮುಂದಿನ ಹಂತಕ್ಕೆ ಮುಂದುವರಿಯೋಣ. ಅಂಗೈಗಳು ಸೊಂಟಕ್ಕೆ, ಎಡಗಾಲನ್ನು ಮುಂದೆ ಚಾಚಿ, ಎಡಪಾದವನ್ನು ಪ್ರದಕ್ಷಿಣೆ ಅಪ್ರದಕ್ಷಿಣೆ ಸುತ್ತಿಸುವ ಕ್ರಮ. ಎಡಪಾದವನ್ನು ಸುತ್ತಿಸುವಾಗ ಪೂರ್ಣ ಚಲನೆ ಬರುವ ಹಾಗೆ ಪ್ರಯತ್ನ ಮಾಡಿ. ಇದನ್ನು ನೋಡುತ್ತಾ ಅಭ್ಯಾಸ ಮಾಡುವವರು ದಯಮಾಡಿ ಅಸಮತೋಲನತೆ ಆದರೆ, ಇಂಬ್ಯಾಲೆನ್ಸ್ ಆದರೆ, ನಿಂತ್ಕೊಳ್ಳಿಕ್ಕೆ ಕಷ್ಟ ಆದರೆ ಗೋಡೆಗೆ ಹೊರಕೊಂಡು ಅಭ್ಯಾಸ ಮಾಡೋದನ್ನು, ಕುರ್ಚಿ ಹಿಡಿದುಕೊಂಡು ಅಭ್ಯಾಸ ಮಾಡೋದನ್ನು ಕೂಡ ಪ್ರಯತ್ನ ಮಾಡಿ.
ಹೀಗೆ ಪಾದಗಳನ್ನು ಸುತ್ತಿಸುವಾಗ ಉಂಟಾಗುವ ಎಳೆತ, ಸೆಳೆತ, ಬಿಗಿತ, ಒತ್ತಡ, ನೋವು ಗಮನಿಸಿ. ಪ್ರಚೋದಿಸು, ವಿಶ್ರಾಂತಿಗೊಳಿಸು. ಸ್ಟಿಮ್ಯುಲೇಟ್ ಆ್ಯಂಡ್ ರಿಲ್ಯಾಕ್ಸ್. ಪ್ರತಿ ಹಂತದಲ್ಲೂ ನೋವನ್ನು ನೋವಿನಿಂದಲೇ ತೆಗಿಬೇಕು. ಅಭ್ಯಾಸದಿಂದ ಉಂಟಾಗುವ ನೋವು ನೋವಲ್ಲ. ಇರುವ ಸಮಸ್ಯೆಗಳ ಪರಿಹಾರಕ್ಕೆ ಒಂದಷ್ಟು ಶ್ರಮ ಪಡಬೇಕು, ಆದರೆ ಇಷ್ಟಪಟ್ಟು ಮಾಡಬೇಕು. ವಿಶ್ರಾಂತಿ, ರಿಲ್ಯಾಕ್ಸ್. ಮುಂದಿನ ಹಂತಗಳಿಗೆ ಹೋಗೋಣ. ಕಾಲುಗಳ ಚಲನೆ. ಅಂಗೈಗಳು ಸೊಂಟಕ್ಕೆ, ಬಲಗಾಲಿನ ಮುಮ್ಮುಖ ಹಿಮ್ಮುಖ ಚಲನೆ. ಇಲ್ಲಿ ಮತ್ತೊಮ್ಮೆ ವಯಸ್ಕರು ಅಥವಾ ಆರೋಗ್ಯದ ತೊಂದರೆ ಅತಿಯಾಗಿರುವವರು ಗೋಡೆಯ ಮೇಲೆ ಒಂದು ಕೈಯನ್ನು ಇಟ್ಟುಕೊಂಡು ಅಥವಾ ಒಂದು ಕುರ್ಚಿಯನ್ನು ಹಿಡಿದುಕೊಂಡು ಅಥವಾ ಗೋಡೆಗೆ ಒರಗಿಕೊಂಡು ಅಭ್ಯಾಸ ಮಾಡುವುದಕ್ಕೆ ಪ್ರಯತ್ನ ಮಾಡಬಹುದು. ಬಲಗಾಲಿನ ಮುಮ್ಮುಖ ಹಿಮ್ಮುಖ ಚಲನೆ. ರೈಟ್ ಲೆಗ್ ಫ್ರಂಟ್ ಬ್ಯಾಕ್ ಮೂಮೆಂಟ್. ಫ್ರಂಟ್ ಬ್ಯಾಕ್ ನಿಧಾನವಾಗಿ ಮಾಡಿ. ಒಂದೊಂದು ಚಲನೆಯಲ್ಲೂ ಕೂಡ ನಿಮ್ಮ ದೇಹದಲ್ಲಾಗುವ ಚಲನೆಗಳ ಪ್ರಭಾವ, ಎಳೆತ, ಸೆಳೆತ, ಬಿಗಿತ, ಒತ್ತಡ, ಮೂಳೆಗಳಲ್ಲಿ, ಕೀಲುಗಳಲ್ಲಿ, ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ ಅನುಭವಿಸುತ್ತಾ ಅಭ್ಯಾಸ ಮಾಡಿ. ಹೀಗೆ ಕನಿಷ್ಠ 10, 15, 20, 25 ಸುತ್ತುಗಳವರೆಗೂ ಸೂಕ್ಷ್ಮವಾಗಿ ಚಲನೆ ಮಾಡಬಹುದು. ಹೀಗೆ ಚಲನೆ ಮಾಡಿದಾಗ ಸೊಂಟದಿಂದ ಕಾಲು ತುದಿಯವರೆಗಿನ ಪೂರ್ಣ ನರಗಳಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಬಹುದು. ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಬಹುದು. ಸಾಧಾರಣವಾಗಿ ಸಕ್ಕರೆ ಕಾಯಿಲೆಯಲ್ಲಿ ಉಂಟಾಗುವಂತಹ ನರ ದೌರ್ಬಲ್ಯದ ಹತೋಟಿಯ ಜೊತೆಗೆ ಮಂಡಿ ನೋವನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು. ಇತರೆ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಸರಿಪಡಿಸ್ಕೊಳ್ಬಹುದು. ವಿಶ್ರಾಂತಿ ಸ್ಥಿತಿಯಲ್ಲಿ ಮತ್ತೆ ಮುಂದಿನ ಹಂತಕ್ಕೆ ಮುಂದುವರಿಯೋಣ. ಅಂಗೈಗಳು ಸೊಂಟಕ್ಕೆ, ಎಡಗಾಲಿನ ಚಲನೆ ಮುಂದಕ್ಕೆ ಹಿಂದಕ್ಕೆ, ಮುಮ್ಮುಖ ಹಿಮ್ಮುಖ ಚಲನೆ. ಎಡಗಾಲು ಫ್ರಂಟ್ ಬ್ಯಾಕ್, ಮುಂದೆ ಹಿಂದೆ. ಹೀಗೆ ಚಲನೆ ಮಾಡುವಾಗ ಸೊಂಟದಿಂದ ಕಾಲು ತುದಿಯವರೆಗಿನ ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ನರನಾಡಿಗಳಲ್ಲಿ, ರಕ್ತನಾಳಗಳಲ್ಲಿ, ಜೀವಕೋಶಗಳಲ್ಲಿ, ಕಣಕಣಗಳಲ್ಲಿ ಅಭ್ಯಾಸದ ಪ್ರಭಾವ ಉಂಟಾಗುವುದನ್ನು ಮನಸ್ಸಿನ ಮೂಲಕ ಗುರುತಿಸ್ಕೊಳ್ಬೇಕು. ಚಲನೆ ಮಾತ್ರ ಆಗಬಾರ್ದು. ಯೋಗಾಭ್ಯಾಸದಲ್ಲಿ ಚಲನೆ ದೇಹಕ್ಕೆ ಮಾಡಿದರೂ ಮನಸ್ಸಿನ ಗಮನವೆಲ್ಲ ದೇಹದ ಚಲನೆಯಲ್ಲಿ ಆಯಾ ಭಾಗಗಳಲ್ಲಿ ಹರಿಬೇಕು. ಮನಸ್ಸು ಹರಿದಾಗ ಮನಸ್ಸಿನ ಮೂಲಕ, ಮನಸ್ಸಿನ ಶಕ್ತಿಯ ಮೂಲಕ, ಪ್ರಾಣಶಕ್ತಿಯ ಮೂಲಕ ದೇಹದ ಆರೋಗ್ಯ ವೃದ್ಧಿ ಆಗೋದನ್ನು ಗುರುತಿಸ್ಕೊಳ್ಬೇಕು. ಈಗ ವಿಶ್ರಾಂತಿ ಸ್ಥಿತಿಗೆ ತಲುಪಿ ವಿಶ್ರಾಂತಿಯ ನಂತರ ಮುಂದಿನ ಹಂತಕ್ಕೆ ಹೋಗೋಣ. ಮಧುಮೇಹ, ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ಬಳಲುವವರು ನರ ದೌರ್ಬಲ್ಯಗಳು ಸರ್ವೇ ಸಾಮಾನ್ಯ. ಆ ಸಾಮಾನ್ಯ ಸಮಸ್ಯೆಗಳು ಈಗ ಸೂಕ್ಷ್ಮ ವ್ಯಾಯಾಮಗಳಿಂದ ಆರಂಭಗೊಂಡು ಅಭ್ಯಾಸದಲ್ಲಿ ಚಲನೆಗಳನ್ನು ಹೆಚ್ಚಿಸಿಕೊಂಡು ಆಸನಗಳಿಗೆ ಮುಂದುವರಿಬೇಕು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಅಂಗೈಗಳು ಸೊಂಟಕ್ಕೆ, ಬಲಗಾಲು ಬಲಪಕ್ಕ, ರೈಟ್ ಲೆಗ್ ರೈಟ್ ಸೈಡ್. ಎಷ್ಟು ಸಾಧ್ಯವೋ ಅಷ್ಟು ಪಕ್ಕಕ್ಕೆ ಎತ್ತಿಳಿಸಿ. ರೈಟ್ ಡೌನ್, ಬಲಕ್ಕೆ ಕೆಳಕ್ಕೆ, ಬಲಪಕ್ಕದಲ್ಲಿ ಮೇಲಕ್ಕೆ ಕೆಳಕ್ಕೆ. ಚಲನೆಯನ್ನು ಮಾಡುವಾಗ ಅಸಮತೋಲನತೆ ಆದಲ್ಲಿ ದಯಮಾಡಿ ಗೋಡೆಗೆ ಒರಗಿಕೊಂಡು ಮಾಡಿಕೊಳ್ಬೇಕು ಅಥವಾ ಒಂದು ಕುರ್ಚಿಯನ್ನು ಪಕ್ಕದಲ್ಲಿ ಸಹಾಯಕ್ಕೆ ಇಟ್ಟುಕೊಂಡು ಸಾಧನೆಯನ್ನು ಮಾಡಬೇಕು. ಹಾಗೆ ಸಾಧನೆಯನ್ನು ಮಾಡುವಾಗ ಎಳೆತ, ಸೆಳೆತ, ಬಿಗಿತ, ಒತ್ತಡ ಏನೆಲ್ಲ ಅನುಭವ ಆಗುತ್ತೆ ನರನಾಡಿಗಳಲ್ಲಿ, ರಕ್ತನಾಳಗಳಲ್ಲಿ, ಕಣಕಣಗಳಲ್ಲಿ, ಜೀವಕೋಶಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ಕೀಲುಗಳಲ್ಲಿ ಪೂರ್ಣವಾಗಿ ಮನಸ್ಸಿನ ಎಚ್ಚರಿಕೆಯೊಂದಿಗೆ, ಅರಿವಿನೊಂದಿಗೆ ನೋಡ್ಕೊಳ್ತಾ ಅಭ್ಯಾಸ ಮಾಡಬೇಕು. ಮತ್ತೆ ವಿಶ್ರಾಂತಿ ಸ್ಥಿತಿಯ ನಂತರ ಮತ್ತೆ ಮುಂದುವರಿಯೋಣ. ಎಡಗಾಲಿನ ಚಲನೆ. ಅಂಗೈಗಳು ಸೊಂಟಕ್ಕೆ, ಎಡಗಾಲು ಎಡಪಕ್ಕಕ್ಕೆ, ಲೆಫ್ಟ್ ಲೆಗ್ ಲೆಫ್ಟ್ ಸೈಡ್, ಲೆಫ್ಟ್ ಡೌನ್, ಮೇಲಕ್ಕೆ ಕೆಳಕ್ಕೆ, ಪಕ್ಕದಲ್ಲಿ ಎತ್ತಿ ಇಳಿಸಿ. ಎಡಗಾಲು ಎತ್ತಿ ಇಳಿಸಿ, ಮೇಲಕ್ಕೆ ಕೆಳಕ್ಕೆ. ಹೀಗೆ ಕನಿಷ್ಠ 5ರಿಂದ 10, 15, 20, 25 ಚಲನೆಗಳವರೆಗೂ ಮುಂದುವರಿಬಹುದು. ನಿಮ್ಮ ವಯಸ್ಸು, ನಿಮ್ಮ ಆರೋಗ್ಯದ ಸಮಸ್ಯೆ, ನಿಮ್ಮ ತೂಕ, ನಿಮ್ಮ ದೇಹ ಸ್ಥಿತಿ, ನಿಮ್ಮ ಮನಸ್ಥಿತಿ, ವಾತಾವರಣ ಪರಿಸ್ಥಿತಿ ಮತ್ತು ಆಯಾ ದಿನದ ಶ್ರಮದ ಆಧಾರದ ಮೇಲೆ ಸಂಖ್ಯೆಗಳನ್ನು ಕಡಿಮೆ ಅಥವಾ ಹೆಚ್ಚು ಮಾಡಿಕೊಂಡು ಸಾಧನೆಯನ್ನು ಮಾಡಿಕೊಂಡು ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬೇಕು.
ವಿಶ್ರಾಂತಿ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತದಲ್ಲಿ ಕಾಲುಗಳು 2 ಅಡಿಯಷ್ಟು ದೂರ, ಅಂಗೈಗಳು ಸೊಂಟಕ್ಕೆ. ಅಂಗೈಗಳು ಸೊಂಟಕ್ಕಿರಿಸಿದಾಗ ಸೊಂಟದ ಚಲನೆ ಬಲ ಎಡ ಚಲನೆ. ಸೊಂಟವನ್ನು ಚಲನೆ ಮಾಡುವುದಕ್ಕೆ ಆರಂಭ ಮಾಡಿ, ಬಲಕ್ಕೆ ಎಡಕ್ಕೆ, ರೈಟ್ ಲೆಫ್ಟ್. ಈ ರೀತಿ ಕನಿಷ್ಠ 5, 10, 15, 20, 25, 50 ಚಲನೆಗಳನ್ನು ಕೂಡ ಮಾಡಬಹುದು. ಸಾಧಾರಣವಾಗಿ ಸೊಂಟದ ಚಲನೆ ಮಾಡುವಾಗ ನೀವು ಎಷ್ಟು ವೇಗವಾಗಿ ಮಾಡಿದರೂ ಕೂಡ ಅಷ್ಟಾಗಿ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ, ಸಮಸ್ಯೆಗಳಾಗೋದಿಲ್ಲ. ಹಾಗಂತ ಅತಿ ವೇಗ ಬೇಡ. ಯೋಗದಲ್ಲಿ ಯಾವಾಗಲೂ ಸೂಕ್ಷ್ಮವಾಗಿ ಚಲನೆಗಳನ್ನು ಮಾಡಿದಷ್ಟು ನರಗಳಿಗೆ, ಮಾಂಸಖಂಡಗಳಿಗೆ, ಸ್ನಾಯುಗಳಿಗೆ ಮತ್ತು ಮೂಳೆಗಳಿಗೆ, ಕೀಲುಗಳಿಗೆ ಚಲನೆಯ ಪ್ರಭಾವ ಆಗಿ ಆ ಮೂಲಕ ಆರೋಗ್ಯದ ತೊಂದರೆಗಳು ಹತೋಟಿಗೆ ಬರ್ತವೆ. ನರ ದೌರ್ಬಲ್ಯ ಕಡಿಮೆ ಮಾಡಲಿಕ್ಕೆ ಮತ್ತು ಮೂಳೆಗಳ, ಕೀಲುಗಳ ಚಲನೆಯನ್ನು, ಮಾಂಸಖಂಡಗಳ ಚಲನೆಯನ್ನು, ಸ್ನಾಯುಗಳ ಚಲನೆಯನ್ನು ಉತ್ತಮಪಡಿಸಿಕೊಂಡು ಯೋಗಾಸನಗಳನ್ನು ಮಾಡುವುದಕ್ಕೆ ಬೇಕಾಗಿ ಸೂಕ್ಷ್ಮ ವ್ಯಾಯಾಮ, ಸೂಕ್ಷ್ಮ ಚಲನೆಗಳನ್ನು ಮಾಡಿಕೊಳ್ಬೇಕು. ವಿಶ್ರಾಂತಿ. ಈಗ ಸೊಂಟದ ಚಲನೆಯಲ್ಲಿ ವೃತ್ತಾಕಾರ ಚಲನೆ, ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಚಲನೆ, ಕ್ಲಾಕ್ ವೈಸ್ ಮೂಮೆಂಟ್, ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟ್ಗಳನ್ನು ಮಾಡೋಣ. ಕಾಲುಗಳು 2 ಅಡಿಯಷ್ಟು ದೂರ, ಅಂಗೈಗಳು ಸೊಂಟಕ್ಕೆ. ವೃತ್ತಾಕಾರವಾಗಿ ಸುತ್ತಿಸುವಾಗ ಪೂರ್ಣ 360 ಡಿಗ್ರಿ ಅಥವಾ 360 ಡಿಗ್ರಿ ಪೂರ್ಣ ವೃತ್ತವನ್ನು ಚಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆರಂಭ ಮಾಡಿ. 1, 2, 3, ಈ ರೀತಿ ಕನಿಷ್ಠ 5, 10, 15, 20, 25, 50 ಎಣಿಕೆವರೆಗೂ ಕೂಡ ಆರಂಭ ಮಾಡಿ ಮುಂದುವರಿಸಬಹುದು. ಹಾಗೆ ಮುಂದುವರಿಸ್ತಾ ಅಪ್ರದಕ್ಷಿಣೆ ಚಲನೆಯನ್ನು ಕೂಡ ಅದೇ ರೀತಿ 5, 10, 15, 20, 25, 50ರವರೆಗೂ ಮುಂದುವರಿಸಬಹುದು. ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ನೋಡಿಕೊಂಡು, ವಯಸ್ಸಿನ ಆಧಾರದ ಮೇಲೆ, ತೂಕದ ಆಧಾರದ ಮೇಲೆ ಮತ್ತು ದೇಹದ ಸ್ಥಿತಿ, ಆಯಾ ದಿನದ ಪರಿಸ್ಥಿತಿಯನ್ನು ನೋಡಿಕೊಂಡು, ವಾತಾವರಣದಲ್ಲಿರುವ ಶೆಕೆ ಅಥವಾ ಬಿಸಿಯನ್ನು ಅಥವಾ ತಂಪನ್ನು, ಚಳಿಯನ್ನು ನೋಡಿಕೊಂಡು ಅಭ್ಯಾಸಗಳ ಗತಿಯನ್ನು ಮತ್ತು ಸುತ್ತುಗಳನ್ನು ನೀವೇ ವೈಯಕ್ತಿಕವಾಗಿ ತೀರ್ಮಾನ ಮಾಡಿಕೊಂಡು ಅಭ್ಯಾಸ ಮಾಡೋದು ಒಳಿತು. ಎತ್ತರ ಜಾಸ್ತಿ ಇರೋರು, ತೂಕ ಜಾಸ್ತಿ ಇರೋರು ಮತ್ತು ಆರೋಗ್ಯದ ಸಮಸ್ಯೆ ಅತಿಯಾಗಿರೋರು ಹೆಚ್ಚಾಗಿ ಒಂದೇ ದಿನ ಶ್ರಮ ಮಾಡಿಕೊಳ್ಳದೆ ವಿರಾಮಪೂರ್ಣವಾಗಿ ಮಾಡಿಕೊಳ್ಬೇಕು. ವಿಶ್ರಾಂತಿ, ರಿಲ್ಯಾಕ್ಸ್. ಇದಿಷ್ಟೇ ಅಭ್ಯಾಸಗಳು ಸೂಕ್ಷ್ಮ ವ್ಯಾಯಾಮಗಳಾದರೆ, ಇನ್ನು ಮುಂದಿನ ಭಾಗದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಅಭ್ಯಾಸಗಳನ್ನು ನಿಮಗೆ ನಾವು ಪರಿಚಯ ಮಾಡಿಸೋದ್ರ ಜೊತೆಗೆ ಡಯಾಬಿಟಿಸ್ ಅಥವಾ ಮಧುಮೇಹ ಹತೋಟಿಗೆ ಬೇಕಾದ ಆರೋಗ್ಯ ಸೂತ್ರಗಳನ್ನು ಕೂಡ ತಿಳಿಸ್ಕೊಡ್ತಾ, ಆರೋಗ್ಯಕರ ಜೀವನಕ್ಕಾಗಿ ಆಯುಷ್ ವಾಹಿನಿಯ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.